ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾವೆಲ್ಲ ಅಭ್ಯರ್ಥಿಗಳು ಅನುದಾನಿತ ಶಾಲೆಯಲ್ಲಿ ವರ್ಕ್ ಮಾಡ್ಬೇಕಂತ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಒಳ ಮೀಸಲಾತಿನೂ ಕ್ಲಿಯರ್ ಆಗಿದೆ, 400 ಬಿಂದುಗಳ ರೋಸ್ಟರನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಸೊ ಕ್ಲಿಯರ್ ಮಾಡಿಂದ ಎಲ್ಲ ಅನುದಾನಿತ ಶಾಲೆಗಳು ತಮ್ಮ ಶಾಲೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪೇಪರ್ ನೋಟಿಫಿಕೇಷನನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ ಒಂದು ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ಹೆಲ್ಪನ್ನು ಪಡೆದುಕೊಂಡಂಗೆ ಆಗುತ್ತೆ. ಸೊ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ವೆರಿ ಫಸ್ಟ್, ಯಾವ ಸ್ಕೂಲಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಕಡಕ್ಲಾಟ್ ಶಿಕ್ಷಣ ಸಂಸ್ಥೆಯಲ್ಲಿ ಅನುದಾನಕ್ಕೆ ಒಳಪಟ್ಟಂತಹ ಶಾಲೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ, ಪೇಪರ್ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಸೊ ತಾಲೂಕು ಯಾವುದು? ಚಿಕ್ಕೋಡಿ, ಡಿಸ್ಟಿಕ್ ಬೆಳಗಾವಿ. ಇಲ್ಲಿ ಸ್ಕೂಲ್ ಯಾವಾಗ ಸ್ಥಾಪನೆ ಆಗಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ, 1948ರಲ್ಲಿ. ಸೊ 1948ಅಲ್ಲಿ ಸ್ಕೂಲ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅನುದಾನಕ್ಕೆ ಒಳಪಟ್ಟಂತಹ ಶಾಲೆ ಆಗಿರುತ್ತೆ, ಇದರಲ್ಲಿ ಯಾವುದೇ ಡೌಟ್ಗಳು ಬೇಡ. ಸೊ ಯಾವ ಯಾವ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅಂತ ನೋಡೋದಾದರೆ ಇನ್ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಎನ್ ದೋಶಿ ಪ್ರೌಢಶಾಲೆ ಕಡಕ್ಲಾಟ್ದಲ್ಲಿ ನಿವೃತ್ತಿಯಿಂದ ರಿಕ್ತವಾದ ಅನುದಾನಿತ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಇವು ಅಪ್ರೂವಲ್ಗೆ ಹೋಗುವಂತಹ ಹುದ್ದೆಗಳಾಗಿರ್ತವೆ. ಸೊ ಹುದ್ದೆಗಳು ಯಾವ್ಯಾವುದು ಅಂತ ನೋಡೋದಾದರೆ, ಕನ್ನಡ ಭಾಷಾ ಸಹ ಶಿಕ್ಷಕರ ಹುದ್ದೆ ಒಂದು ಖಾಲಿ ಇರುವಂಥದ್ದು. ಇದು ಖಾಲಿಯಾದ ದಿನಾಂಕವನ್ನು ಕೂಡ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. 1/12/2017ರಲ್ಲಿ ಹುದ್ದೆ ಖಾಲಿಯಾಗಿರುವಂಥದ್ದು. ಈಗ ಸದ್ಯಕ್ಕೆ ಈ ಕನ್ನಡ ಹುದ್ದೆ ಯಾವ ಕ್ಯಾಟಗರಿಗೆ ಮೀಸಲಾಗಿ ಇರುತ್ತೆ ಅಂತ ಹೇಳಿದರೆ, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಈ ಹುದ್ದೆ ಮೀಸಲಾಗಿರುತ್ತೆ. ಸರ್, ಪರಿಶಿಷ್ಟ ಜಾತಿಯಲ್ಲಿ ಎ ದವ್ರಿಗೆ ಬರುತ್ತಾ, ಬಿ ದವ್ರಿಗೆ ಬರುತ್ತಾ, ಸಿ ದವ್ರಿಗೆ ಬರುತ್ತಾ ಅಂತ ಕೇಳಿದರೆ, ಇರ್ರೆಸ್ಪೆಕ್ಟಿವ್ ಆಫ್ ಕೆಟಗರಿ ಎ ಬಿ ಸಿ ಯಾವುದೇ ಕೆಟಗರಿ ಇದ್ದರೂ ಕೂಡ ಅಂತಹ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. ಯಾಕಂತ ಹೇಳಿದರೆ ಇಲ್ಲಿ 3ಕ್ಕಿಂತ ಅಂದರೆ ಎ ಬಿ ಸಿದವರಿಗೆ ಹುದ್ದೆಗಳು ಬಂದಾಗ ಮಾತ್ರ ಒಳ ಮೀಸಲಾತಿ ಅಳವಡಿಕೆ ಆಗುತ್ತೆ. ಅದು ಬಂದಿಲ್ಲ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಸಾಮಾನ್ಯ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಎಲ್ಲ 3 ಕೆಟಗರಿಯವರು ಈ ಹುದ್ದೆಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಇನ್ನು ಎರಡನೇ ಹುದ್ದೆ ಯಾವುದು ಅಂತ ಹೇಳಿದರೆ ಆಂಗ್ಲ ಭಾಷಾ ಶಿಕ್ಷಕರು. ಸೊ ಎರಡನೇ ಹುದ್ದೆ ಆಂಗ್ಲ ಭಾಷಾ ಶಿಕ್ಷಕರ ಹುದ್ದೆ ಆಗಿರುತ್ತೆ. ಅದು ಕೂಡ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು. ಖಾಲಿ ಆಗಿರ್ತಕ್ಕಂತಹ ದಿನಾಂಕ ಅಂದರೆ ಹುದ್ದೆ ಖಾಲಿ ಆದಂತಹ ದಿನಾಂಕ ಯಾವುದು? 1/6/2019ರಲ್ಲಿ ಈ ಹುದ್ದೆ ಖಾಲಿಯಾಗಿರುವಂಥದ್ದು. ಈ ಹುದ್ದೆ ಯಾವ ಮೀಸಲಾತಿಗೆ ಬರುತ್ತೆ ಅಂತ ಹೇಳಿದರೆ ಸಾಮಾನ್ಯ ಮೀಸಲಾತಿಗೆ ಬರುತ್ತೆ. ಇಲ್ಲಿ ಯಾವುದೇ ಕೆಟಗರಿಯವರು ಕೂಡ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು, ಯಾವುದೇ ರೀತಿಯಾದಂತಹ ಕ್ಯಾಟಗರಿ ಇಲ್ಲಿ ಅನ್ವಯಿಸಲ್ಲ. ಸೊ ಹಾಗಾಗಿ ಆಂಗ್ಲ ಭಾಷಾ ಶಿಕ್ಷಕರಾಗಬೇಕು ಅಂತ ಯಾರೆಲ್ಲ ಇದ್ದೀರಿ ಅಂಥವರು ಇಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇನ್ನು ಮೂರನೇ ಸಬ್ಜೆಕ್ಟ್ ಅಥವಾ ಮೂರನೇ ವಿಷಯ ಯಾವುದು ಅಂತ ಹೇಳಿದರೆ ವಿಜ್ಞಾನ, ಅದರಲ್ಲೂ ಕೂಡ CBZ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಆದರೆ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ ಏನು ಅಂತ ಹೇಳಿದರೆ, ಈ ವಿಜ್ಞಾನ ಹುದ್ದೆ ಖಾಲಿಯಾಗಿರ್ತಕ್ಕಂತಹ ದಿನಾಂಕವನ್ನು ನೋಡೋದಾದರೆ 1/2/2022. ಸೊ 1/2/2022ರಲ್ಲಿ ಈ ಹುದ್ದೆ ಖಾಲಿಯಾಗಿದೆ ಅಂತ ಹೇಳಿದರೆ ಇದು ಅನುದಾನಕ್ಕೆ ಒಳಪಡಲ್ವಾ ಅಂತ ಕೇಳಿದರೆ ಇದು ಅನುದಾನಕ್ಕೆ ಒಳಪಡುವುದಿಲ್ಲ. ಯಾಕಂತ ಹೇಳಿದರೆ 2016ರಿಂದ 2020ರವರೆಗೆ ಮಾತ್ರ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಇದು ಖಾಲಿಯಾಗಿರ್ತಕ್ಕಂಥ ಇಸ್ವಿ 2022 ಆಗಿರೋದ್ರಿಂದ ಇದಕ್ಕೆ ಈಗ ಸದ್ಯಕ್ಕೆ ಅಪ್ರೂವಲ್ ಸಿಗಲ್ಲ. ಆದರೂ ಕೂಡ ಅವರು ಕಾಲ್ಫರ್ ಮಾಡಿದ್ದಾರೆ ಅಂತ ಹೇಳಿದರೆ ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಕಾಲ್ಫರ್ ಮಾಡಿರ್ಬೋದು. ಯಾಕಂತ ಹೇಳಿದರೆ ಈಗ ಜಾಯಿನ್ ಆಗಿ ಒಂದಷ್ಟು ದಿನಗಳ ಕಾಲ ವರ್ಕ್ ಮಾಡಿದರೆ ಮುಂದೆ ಪರ್ಮಿಷನ್ ಕೊಟ್ಟಾಗ ಈ ಹುದ್ದೆಗೆ ಅವರು ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಇದ್ರ ಜೊತೆಗೇ ಇದನ್ನು ಕೂಡ ಅವರು ಕಾಲ್ಫರ್ ಮಾಡಿದ್ದಾರೆ. ಹಾಗೆ ಮೀಸಲಾತಿಯನ್ನು ಯಾವುದೇ ರೀತಿಯಾದಂತಹ ಮೀಸಲಾತಿಯನ್ನು ಕೂಡ ಅವರು ಸೂಚಿಸಿಲ್ಲ. ಸೊ ಈ 3 ಹುದ್ದೆಗಳಿಗೆ ಅವರು ಪೇಪರ್ ನೋಟಿಫಿಕೇಷನ್ ಮಾಡಿದ್ದಾರೆ. ಯಾವೆಲ್ಲ ಅಭ್ಯರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಹ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಬಟ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕು. ಅದೇನಂತ ಹೇಳಿದರೆ
ಅರ್ಹ ಅಭ್ಯರ್ಥಿಗಳು ದಿನಾಂಕ 28/5/2020 ಪೂರ್ವ ಅಂದರೆ 28/5/2020 ಒಳಗಾಗಿ ಅರ್ಜಿಯನ್ನು ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಕಡಕ್ಲಾಟ್ ಶಿಕ್ಷಣ ಸಂಸ್ಥೆ ಕಡಕ್ಲಾಟ್ ತಾಲೂಕು ಚಿಕ್ಕೋಡಿ 581228 ಇವರಿಗೆ ಸಲ್ಲಿಸಿ ಶೈಕ್ಷಣಿಕ ನಕಲು ಪ್ರತಿಗಳೊಂದಿಗೆ ಶನಿವಾರ ದಿನಾಂಕ 30/5/2026 ಇದು ಇಂಟರ್ವ್ಯೂ ಡೇಟ್ ಆಗಿರುತ್ತೆ. 30/5/2026 ಶಾಲೆಯ ಕಚೇರಿಯಲ್ಲಿ 10:30ಕ್ಕೆ ಸಂದರ್ಶನಕ್ಕೆ ಹಾಜರಿರಲು ಕೋರಲಾಗಿದೆ. ಸೊ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದರೆ 28/5/2026 ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ. ಇನ್ನು ಸಂದರ್ಶನದ ದಿನಾಂಕ ಯಾವುದು ಅಂತ ನೋಡೋದಾದರೆ 30/5/2026 ಇಂಟರ್ವ್ಯೂ ಡೇಟ್ ಆಗಿರುತ್ತೆ. ಸೊ 10:30ಕ್ಕೆ ಸರಿಯಾಗಿ ಸಂದರ್ಶನವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಪೇಪರ್ ನೋಟಿಫಿಕೇಷನ್ ಆಗಿದ್ದು ಯಾವಾಗ ಸರ್ ಅಂತ ಕೇಳಿದರೆ ದಿನಾಂಕ 20/5/2026ಕ್ಕೆ ಪೇಪರ್ ನೋಟಿಫಿಕೇಷನ್ ಆಗಿದೆ. ಅಲ್ಲಿಂದ 8 ದಿನಗಳ ಕಾಲ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದೆ 30ನೇ ತಾರೀಕಿಗೆ ಇದೇ ತಿಂಗಳು 30ನೇ ತಾರೀಕಿಗೆ ಇಂಟರ್ವ್ಯೂವನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಹೆಲ್ಡ್ ಮಾಡಿದ್ದಾರೆ. ಸೊ ಯಾವೆಲ್ಲ ಅಭ್ಯರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರಿ ಅಂಥವ್ರು ಮೊದಲು ಅಪ್ಲಿಕೇಶನ್ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಮತ್ತೊಂದು ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.